ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬೆಂಗಳೂರಲ್ಲಿ ನಡೆದಂಥ ಅತ್ಯಂತ ಭೀಕರ ಕೊಲೆ ಪ್ರಕರಣ. ಇನ್ನೂ ಯಾವುದಾದ್ರೂ ಪದ ಇದ್ರೆ ಅದನ್ನು ಬಳಸಬಹುದಿಲ್ಲ. ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ನಮ್ಮ ಬೆಂಗಳೂರಿನ ಇತಿಹಾಸದಲ್ಲಿ ಇತ್ತೀಚೆಗೆ ಇಂತಹ ಕ್ರೂರ ಕೊಲೆ ಪ್ರಕರಣವನ್ನ ನಾವ್ಯಾರೂ ಕೂಡ ನೋಡಿಲ್ಲ. ನಾನು ಕೂಡ ಇತ್ತೀಚೆಗೆ ಇಂತಹ ಸುದ್ದಿಯನ್ನ ಮಾಡಿಯೇ ಇಲ್ಲ. ಅಷ್ಟರ ಮಟ್ಟಿಗೆ ಕ್ರೂರವಾಗಿ ಆ ಹೆಣ್ಣು ಮಗಳ ಪ್ರಾಣವನ್ನ ತೆಗೆಯಲಾಗಿದೆ. ಈ ಮೂಲಕ ಬೆಂಗಳೂರು ಇದೀಗ ಮತ್ತೊಮ್ಮೆ ದೇಶ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಕೊಲೆ ಆದವರು ಕೂಡ ಮೂಲತಃ ಬೆಂಗಳೂರಿನವರು ಅಲ್ಲ. ಕೊಲೆ ಮಾಡಿದವನು ಈತ ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಿದೆಯಲ್ಲ, ಆತನೂ ಕೂಡ ಮೂಲತಃ ಬೆಂಗಳೂರಿನವರು ಅಲ್ಲ. ಆದರೆ ಅವರಿಬ್ಬರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸಿದಂತಹ ಕಾರಣಕ್ಕಾಗಿ ಇದೀಗ ಬೆಂಗಳೂರು ದೇಶಾದ್ಯಂತ ಚರ್ಚೆಯಾಗುವಂತಾಗಿದೆ, ಸುದ್ದಿಗೆ ಗ್ರಾಸವಾಗುವಂತಾಗಿದೆ. ಬೆಂಗಳೂರು ಅಥವಾ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಮಾಹಿತಿ ಹೊರಗಡೆ ಬರ್ತಾ ಇದೆ. ಒಂದು, ಆ ಮಹಾಲಕ್ಷ್ಮಿ ಅಂದ್ರೆ ಕೊಲೆಯಾದಂಥ ಯುವತಿ ಯಾರು, ಏನು, ಆಕೆಯ ಹಿನ್ನೆಲೆ ಏನು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮತ್ತೊಂದು ಕಡೆಯಿಂದ ಆ ಕೊನೆಯ ಕ್ಷಣದ ಫೋಟೋ ವಿಡಿಯೋಸ್ಗಳು ಕೂಡ ಲಭ್ಯ ಆಗಿದೆ. ಅದನ್ನು ಯಾರು ಕೂಡ ನೋಡೋದಕ್ಕೂ ಸಾಧ್ಯ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಭೀಕರವಾಗಿದೆ. ಮತ್ತೊಂದು, ಅಶ್ರಫ್ ಎನ್ನುವಂಥ ಯುವಕನ ಮೇಲೆ ಬಲವಾದಂಥ ಅನುಮಾನ ಮೂಡ್ತಾ ಇದೆ. ಜೊತೆಗೆ ಆತನು ಕೂಡ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಹೀಗಾಗಿ ಆತನೇ ಈ ಕೃತ್ಯವನ್ನ ಎಸಗಿರಬಹುದಾ ಎನ್ನುವಂಥ ಒಂದಷ್ಟು ಚರ್ಚೆ ನಡೀತಾ ಇದೆ. ಯಾಕೆ ಆತ ಇಂಥದೊಂದು ಕೃತ್ಯವನ್ನ ಎಸಗಿದ ಎನ್ನೋದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಸಂಗತಿ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ. ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಚುಟುಕಾಗಿ ವಿವರಿಸಿ ಆನಂತರ ಉಳಿದ ವಿಚಾರಕ್ಕೆ ಹೋಗ್ತೀನಿ. ಬಂಧುಗಳೇ, ಘಟನೆ ನಡೆದಿದ್ದು ಬೆಂಗಳೂರಿನ ವೈಯಾಲಿ ಕಾವಲ್ನ ಪೈಪ್ಲೈನ್ ರಸ್ತೆಯಲ್ಲಿರುವಂಥ ವೀರಣ್ಣ ಭವನ ಎನ್ನುವಂಥ ಏರಿಯಾದಲ್ಲಿ. ಅಲ್ಲಿ ಒಂದು ಮನೆಯಲ್ಲಿ ಮೇಲಿನ ಮಹಡಿಯಲ್ಲಿ 1 BHK ಹೌಸ್ನಲ್ಲಿ ಓರ್ವ ಮಹಿಳೆ ವಾಸ ಇರ್ತಾಳೆ. ಹೆಚ್ಚು ಕಡಿಮೆ ಒಂದು 3-4 ದಿನಗಳಿಂದ ವಾಸನೆ ಬರೋದಕ್ಕೆ ಶುರುವಾಗಿರುತ್ತೆ ಆ ರೂಮಿನಿಂದ. ಆದರೆ 2 ದಿನದಿಂದ ಕೆಟ್ಟ ವಾಸನೆ ಬರ್ತಾ ಇತ್ತು. ಯಾರಿಗೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಆರಂಭದಲ್ಲಿ ಇಲಿ ಸತ್ತು ಹೋಗಿರಬಹುದು, ತರಕಾರಿ ಕೊಳ್ತು ಹೋಗಿರಬಹುದು, ಗಾರ್ಬೇಜ್ ಸ್ಮೆಲ್, ಈ ರೀತಿಯಾಗಿ ಜನ ಅಂದ್ಕೊಂಡಲ್ಲಿ ಓಡಾಡಿದ್ದಾರೆ. ಆದರೆ ಯಾವಾಗ ಆ ಸ್ಮೆಲ್ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೋ ಜನರಿಗೂ ಕೂಡ ಓಡಾಡೋದಕ್ಕೂ ಕೂಡ ಬಹಳ ಕಷ್ಟ ಆಗಿಬಿಟ್ಟಿತ್ತು. ಆ ಮನೆಯ ಮಾಲೀಕರಿಗೂ ಕೂಡ ಒಂದು ರೀತಿಯಲ್ಲಿ ಕಸಿವಿಸಿ ಆಗಿಬಿಡುತ್ತೆ. ಏನಾಗಿದೆ ಅಂತ ಅವ್ರು ಒಳಗಡೆ ಹೋಗಿ ಚೆಕ್ ಮಾಡೋದು ಬೇಡ ಅಂತ ಅವರು ಕೂಡ ಸುಮ್ಮನೆ ಇದ್ರು. ಕೊನೆಯದಾಗಿ ಏನು ಮಾಡ್ತಾರೆ, ಆ ಮಹಾಲಕ್ಷ್ಮಿ ಎನ್ನುವಂಥ ಮಹಿಳೆಯಲ್ಲಿ ನೆಲೆಸಿರ್ತಾಳಲ್ಲ, ಈ ಕಾರಣಕ್ಕಾಗಿ ಆ ಮಹಾಲಕ್ಷ್ಮಿಯ ಗಂಡ ಹಾಗೆ ತಾಯಿ, ತಂಗಿ ಇವರೆಲ್ಲರಿಗೂ ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ನೋಡಿ ಈ ರೀತಿಯಾಗಿ ಸ್ಮೆಲ್ ಬರ್ತಾ ಇದೆ, ಏನಾಗಿದೆ ಒಮ್ಮೆ ಬಂದು ಚೆಕ್ ಮಾಡಿ, ನಾನು ನಿಮಗೆ ಹೊಸ ಬೀಗವನ್ನು ಕೊಡ್ತೀನಿ ಅಂತ. ಅದಾದ ಬಳಿಕ ಆ ಮಹಾಲಕ್ಷ್ಮಿಯ ತಾಯಿ, ಗಂಡ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಮೊದಲಿಗೆ ತಾಯಿ ಹಾಗೆ ಅಕ್ಕ ಅವರಿಬ್ಬರು ಕೂಡ ಬಂದಿದ್ದಾರೆ, ತಂಗಿ ಅಲ್ಲ ಅಕ್ಕ, ಅವರಿಬ್ಬರು ಕೂಡ ಬಂದಿದ್ದಾರೆ. ಮನೆಯ ಡೋರನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ಫ್ರಿಡ್ಜ್ನಲ್ಲಿ ಅವರಿಗೆ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. ಆ ಫ್ರಿಡ್ಜ್ನ ಕೆಳಗಡೆ ನೀರು ಇಳಿತಾ ಇತ್ತು, ಹುಳಗಳೆಲ್ಲವೂ ಕೂಡ ಬರ್ತಾ ಇತ್ತು. ಅವರಿಗೆ ಏನೋ ಆಗಿದೆ ಅನ್ನೋದು ಡೌಟ್ ಬಂದಿದೆ. ಫ್ರಿಡ್ಜ್ ಡೋರ್ ಓಪನ್ ಮಾಡ್ತಾ ಇದ್ದ ಹಾಗೆ ಶಾಕ್ ಆಗಿಬಿಟ್ಟಿದ್ದಾರೆ. ತಲೆ ಸುತ್ತಿ ಬೀಳೋದು ಮಾತ್ರ ಬಾಕಿ, ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕಾರಣ, ಆ ಫ್ರಿಡ್ಜ್ನ ಒಳಗಡೆ ಆಕೆಯ ದೇಹವನ್ನ ಕತ್ತರಿಸಿ ಇಡಲಾಗಿತ್ತು. ದೆಹಲಿಯ ಶ್ರದ್ಧಾ ವಾಕರ್ ಪ್ರಕರಣವನ್ನ ನೆನಪಿಸುವ ರೀತಿಯಾದಂಥ ಪ್ರಕರಣ ಇದು. ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಪ್ರಕರಣ ಇದು. ಈಗ ಆ ತುಂಡುಗಳ ಲೆಕ್ಕವೂ ಕೂಡ ಸಿಗ್ತಾ ಇದೆ. 56 ಪೀಸ್ಗಳಾಗಿ ಕತ್ತರಿಸಿ ಆತ ತರಕಾರಿ ಜೋಡಿಸಿಟ್ಟ ಹಾಗೆ ಜೋಡಿಸಿಟ್ಟು ಬಿಟ್ಟಿದ್ದ. ಅದು ಹೇಗೆ ಆ ಕ್ರೂರ ಮನಸ್ಥಿತಿ ಬಂತು ನಾವು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಅದನ್ನ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ರೀ. ಬಹುತೇಕರು ಇನ್ನೊಬ್ಬರಿಗೆ ಒಂದು ಸೂಜಿ ಚುಚ್ಚೋದಕ್ಕೂ ಕೂಡ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಪ್ರಾಣ ತೆಗೆದೋದಾದ ಬಳಿಕ ಮನುಷ್ಯನ ದೇಹವನ್ನು ಕತ್ತರಿಸೋಕೆ ಅದು ಹೇಗೆ ಮನಸ್ಸು ಬರುತ್ತೋ, ರಾಕ್ಷಸರಾದಂಥವರಿಗೆ ಮಾತ್ರ ಇಂಥದೊಂದು ಮನಸ್ಸು ಬರೋದಕ್ಕೆ ಸಾಧ್ಯ. ಒಟ್ಟಾರೆಗೆ ಆ ರೀತಿಯಾಗಿ ಜೋಡಿಸಿಟ್ಟು ಬಿಟ್ಟಿದ್ದ. ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ, ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ? 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಥದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ. ಕೇವಲ 37,500 ರೂಪಾಯಿಗೆ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ್, ಗಯಾ, ಬೋಧ್ಗಯಾ 5 ದಿನ ಸುತ್ತಾಡಬಹುದು. ಈ ವಿಶೇಷ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ. ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ಗೆ ವಿಶೇಷವಾದ ಕಾಳಜಿ. ಹೊರಡುವ ದಿನ ಇದೇ ನವೆಂಬರ್ 18ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಆರಂಭದಲ್ಲಿ ಏನು ಎತ್ತ ಯಾವ ಕ್ಲಾರಿಟಿಯೂ ಕೂಡ ಸಿಕ್ಕಿರಲಿಲ್ಲ, ಆದರೆ ಈಗ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ. ಈಗ ಈ ಮಹಾಲಕ್ಷ್ಮಿಯ ಹಿನ್ನೆಲೆಯನ್ನು ಗಮನಿಸಿ ಬಿಡೋಣ. ನಿನ್ನೆ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಮಹಾಲಕ್ಷ್ಮಿ ಕುಟುಂಬಸ್ಥರು ಮೂಲತಃ ನೇಪಾಳದವರು, ಆದರೆ ಹೆಚ್ಚು ಕಡಿಮೆ 35 ವರ್ಷದ ಹಿಂದೆಯೇ ಬೆಂಗಳೂರಿಗೆ ಬಂದು ನೆಲೆಸಿದ್ರು. ಈ ಮಹಾಲಕ್ಷ್ಮಿ ಕೂಡ
ಹುಟ್ಟಿದ್ದೆಲ್ಲವೂ ಕೂಡ ಬೆಂಗಳೂರಿನ ಆಸುಪಾಸಿನಲ್ಲೇ. ಬೆಂಗಳೂರು ಅಂದರೆ ನೆಲಮಂಗಲದಲ್ಲಿ ಅವರು ಬಂದು ನೆಲೆಸಿರ್ತಾರೆ. ಇಲ್ಲೇ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಮಹಾಲಕ್ಷ್ಮಿ ಹುಟ್ಟಿದ್ದೆಲ್ಲವೂ ಕೂಡ ಕರ್ನಾಟಕದಲ್ಲಿಯೇ. ಮೂಲತಃ ನೇಪಾಳ ಆದರೂ ಕೂಡ ಹುಟ್ಟಿದ್ದು ಬೆಳೆದಿದ್ದೆಲ್ಲವೂ ಕೂಡ ಕರ್ನಾಟಕದಲ್ಲಿಯೇ. ಒಂದು 6 ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿರುತ್ತೆ ಹೇಮಂತ ದಾಸ್ ಎನ್ನುವಂಥ ಪಶ್ಚಿಮ ಬಂಗಾಳ ಮೂಲದ ವ್ಯಕ್ತಿಗೆ. ಈತ ನೆಲಮಂಗಲ ಭಾಗದಲ್ಲಿ ಈ ಫೋನ್ಗಳ ಬಿಡಿಭಾಗವನ್ನು ಮಾರಾಟ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಂಥ ವ್ಯಕ್ತಿ. 6 ವರ್ಷಗಳ ಹಿಂದೆ ಮನೆಯವರೆಲ್ಲರೂ ಕೂಡ ಒಪ್ಪಿ ಮದುವೆ ಮಾಡಿಕೊಟ್ಟಿದ್ರು. ಅದಾದ ಬಳಿಕ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ, ವೈಮನಸ್ಸು ಶುರುವಾಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಅಶ್ರಫ್ ಎನ್ನುವಂಥ ಯುವಕನ ಜೊತೆಗೆ ಮಹಾಲಕ್ಷ್ಮಿಗೆ ಪರಿಚಯ ಆಗಿದೆ. ಆ ಪರಿಚಯ ಸ್ನೇಹದ ಹಂತಕ್ಕೆ ಹೋಗಿದೆ. ಗಂಡನಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಅನುಮಾನ ಬಂದಿದೆ. ಗಂಡ ಆಕೆಯನ್ನು ವಾಚ್ ಮಾಡೋದು, ಆಕೆಯ ಫೋನನ್ನು ಚೆಕ್ ಮಾಡೋದು, ಇಂಥದ್ದೆಲ್ಲವೂ ಕೂಡ ಮಾಡ್ತಾ ಇದ್ದ. ಆ ಯುವಕನ ಜೊತೆಗೆ ಸ್ನೇಹ ಸಂಬಂಧ ಇರುವಂಥ ವಿಚಾರ ಗೊತ್ತಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಗಲಾಟೆ ಶುರುವಾಗ್ಬಿಟ್ಟಿದೆ 9 ತಿಂಗಳ ಹಿಂದೆ. ಗಂಡ ಹೆಂಡತಿಗೆ 3 ರಿಂದ 4 ವರ್ಷದ ಮಗು ಕೂಡ ಇರುತ್ತೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ ಶುರುವಾಗಿದೆ. ಆಗ ಇಬ್ಬರು ಕೂಡ ಡಿವೋರ್ಸ್ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಆಗ ಇದೇ ಯುವತಿ, ಮಹಾಲಕ್ಷ್ಮಿ ಎನ್ನುವಂಥ ಯುವತಿ, ಗಂಡನ ಮೇಲೆ ದೂರು ಕೊಟ್ಟು ಬಿಟ್ಟಿರ್ತಾಳೆ. ಆತನಿಗೆ ಹಿಂಸೆ ಕೊಡ್ತಿದ್ದಾನೆ ಹಾಗೆ ಹೀಗೆ ಅಂತೇಳಿ. ಇತ್ತ ಗಂಡ ಅಶ್ರಫ್ ಎನ್ನುವಂಥ ಯುವಕನ ಮೇಲೆ ದೂರು ಕೊಟ್ಟಿರ್ತಾರೆ. ಈ ರೀತಿಯಾಗಿ ದೂರು ಪ್ರತಿದೂರು ಎಲ್ಲವೂ ಕೂಡ ದಾಖಲಾಗಿರುತ್ತೆ. ಹೆಚ್ಚು ಕಡಿಮೆ 9 ತಿಂಗಳ ಹಿಂದೆ ಇಬ್ಬರ ಸಂಬಂಧವೂ ಕೂಡ ಬ್ರೇಕ್ ಆಗಿಬಿಡುತ್ತೆ. ಮಗುವನ್ನ ಗಂಡನೇ ನೋಡ್ಕೊಳ್ತಾ ಇದ್ದ. ಆಗಾಗ ಕರ್ಕೊಂಡು ಬಂದು ಅಮ್ಮನನ್ನ ಆತ ತೋರಿಸ್ತಾ ಇದ್ದಂತೆ. ಇಷ್ಟು ಮಹಾಲಕ್ಷ್ಮಿಯ ಹಿನ್ನೆಲೆ. ಈ ಮಹಾಲಕ್ಷ್ಮಿ ಏನು ಮಾಡ್ತಾಳೆ, ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣಕ್ಕಾಗಿ ಮಲ್ಲೇಶ್ವರಂ ಆಸುಪಾಸಿನಲ್ಲಿ ಆಕೆ ಸೀದಾ ವೈಯಾಲಿ ಕಾವಲ್ಗೆ ಬಂದು ನೆಲೆಸ್ತಾಳೆ. ಮೊದಲು ಗುಟ್ಟಳ್ಳಿ ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ವಾಸ ಮಾಡ್ತಾ ಇದ್ದು, ಹೆಚ್ಚು ಕಡಿಮೆ ಒಂದು 4-5 ತಿಂಗಳ ಹಿಂದೆ ಈ ವೈಯಾಲಿ ಕಾವಲ್ನ ಆ ಮನೆಗೆ ಬಂದು ಆಕೆ ನೆಲೆಸಿರ್ತಾಳೆ, ತನ್ನ ಫ್ಯಾಕ್ಟರಿಗೆ ಹತ್ರ ಆಗಲಿ ಎನ್ನುವಂಥ ಕಾರಣಕ್ಕಾಗಿ. ಆಗ ಒಬ್ಬ ಪಿಕಪ್ ಅಂಡ್ ಡ್ರಾಪ್ ಅನ್ನ ಮಾಡ್ತಾ ಇದ್ದಂತೆ. ಆತನೇ ಉತ್ತರಾಖಂಡ ಮೂಲದ ಅಶ್ರಫ್ ಅಂತ ಹೇಳಲಾಗ್ತಿದೆ. ಇದೇ ಅಶ್ರಫ್ ವಿಚಾರಕ್ಕೆ ಸಂಸಾರದಲ್ಲಿ ಬಿರುಕು ಬಂದಿತ್ತು. ಗಂಡ ಹೆಂಡತಿ ಬೇರೆ ಆಗುವಂಥ ಪ್ರಸಂಗ ಎದುರಾಗಿತ್ತು. ಆತನೇ ಪಿಕಪ್ ಅಂಡ್ ಡ್ರಾಪ್ ಅನ್ನು ಕೂಡ ಮಾಡ್ತಾ ಇದ್ದಂತೆ. ಆತ ಯಾವುದೋ ಒಂದು ಪಾರ್ಲರ್ನಲ್ಲಿ, ಮೆನ್ಸ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಎನ್ನುವಂಥ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಇಷ್ಟೆಲ್ಲವೂ ಕೂಡ ಬೆಳವಣಿಗೆ ಆಗಿತ್ತು. ಈಗ ಯಾರ ಮೇಲೆ ಅನುಮಾನ ಬಂದಿದ್ದು ಅಂದರೆ, ಈ ಅಶ್ರಫ್ ಅನ್ನುವಂಥವನ ಮೇಲೆ ಅನುಮಾನ. ಇನ್ನು 3-4 ಯುವಕರ ಮೇಲೆ ಅನುಮಾನ ಬಂದಿದೆ. ಅವರ ಜೊತೆಗೂ ಕೂಡ ಮಹಾಲಕ್ಷ್ಮಿಗೆ ಸ್ನೇಹ ಅಂಥದ್ದೆಲ್ಲವೂ ಕೂಡ ಇತ್ತಂತೆ. ಅದು ಯಾವ ರೀತಿ ಸ್ನೇಹ ನಾವು ಈಗಲೇ ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಣ್ಣ ತಮ್ಮನ ರೀತಿಯಲ್ಲೋ ಇನ್ನೇನೋ ಇರಬಹುದೇನೋ. ಒಟ್ಟಾರೆಗೂ 4 ಮಂದಿಯ ಮೇಲೂ ಕೂಡ ಅನುಮಾನ ಇತ್ತು. ಅವರೆಲ್ಲರ ಮೇಲೂ ಕೂಡ ಈಗಾಗಲೇ ದೂರು ಕೊಡಲಾಗಿದೆ. ಆದರೆ ಅಶ್ರಫ್ ಅನ್ನುವಂಥವನ ಮೇಲೆ ಬಲವಾದಂಥ ಅನುಮಾನ ಮೂಡುತ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಈಗ ಒಂದಷ್ಟು ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಇನ್ಸೈಡ್ ಮಾಹಿತಿ ಏನಪ್ಪ ಅಂದರೆ, ಈ ಮಹಾಲಕ್ಷ್ಮಿ ಮತ್ತು ಅಶ್ರಫ್ ನಡುವೆ ಸ್ನೇಹ ಅದು ಮೀರಿದ ಹಂತಕ್ಕೆ ಹೋಗಿಬಿಟ್ಟಿತ್ತು. ಅದು ಬೇರೆ ಬೇರೆ ಹಂತಕ್ಕೂ ಕೂಡ ಹೋಗಿಬಿಟ್ಟಿತ್ತು. ಆದರೆ ಅಶ್ರಫ್ಗೆ ಇನ್ನೊಂದು ಯುವತಿಯ ಜೊತೆಗೂ ಕೂಡ ಸಂಬಂಧ ಶುರುವಾಗ್ಬಿಟ್ಟಿತ್ತಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಲಕ್ಷ್ಮಿ ತಗಾದೆ ತೆಗೆದಿದ್ದಾಳೆ. ಆಗ ಇವರಿಬ್ಬರ ನಡುವೆ ಇತ್ತೀಚೆಗೆ ಗಲಾಟೆ ಇಂಥದ್ದೆಲ್ಲವೂ ಕೂಡ ಶುರುವಾಗಿತ್ತು. ಈ ಕಾರಣಕ್ಕಾಗಿ ಏನಾದರೂ ಅಶ್ರಫ್ ಈಕೆಯ ಮನೆಗೆ ಎಂಟ್ರಿ ಕೊಟ್ಟು ಅಲ್ಲಿ ಆಕೆಯನ್ನು ಉಸಿರುಗಟ್ಟಿಸಿ ಪ್ರಾಣ ತೆಗೆದು, ಅದಾದ ಬಳಿಕ ದೇಹವನ್ನು ವಿಲೇವಾರಿ ಮಾಡೋದು ಹೇಗೆ ಅಂತ ಗೊತ್ತಾಗದೆ ಆಕೆಯ ದೇಹವನ್ನು ಈ ರೀತಿಯಾಗಿ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಶೇಖರಿಸಿಟ್ಟು ಎಸ್ಕೇಪ್ ಆಗಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಆತನ ಮೇಲೆ ಬಲವಾದ ಅನುಮಾನ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ಇತ್ತೀಚೆಗೆ ಅತಿ ಹೆಚ್ಚು ಮಹಾಲಕ್ಷ್ಮಿ ಫೋನ್ನಲ್ಲಿ ಮಾತಾಡಿರೋದು ಆತನ ಜೊತೆಗೆ, ಕೊನೆಯದಾದಂಥ ಫೋನ್ ಕಾಲ್ ಇರೋದು ಕೂಡ ಆತನ ಜೊತೆಗೇನೆ. ಜೊತೆಗೆ ಆತನು ಕೂಡ ಇದೀಗ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿದ್ದಾನೆ ಏನು ಎತ್ತ ಅಂತ ಗೊತ್ತಿಲ್ಲ. ಪೊಲೀಸರು ಕೂಡ ಆತನ ಬೆನ್ನ ಹಿಂದೆ ಬಿದ್ದು ಬಿಟ್ಟಿದ್ದಾರೆ. ಹೀಗಾಗಿ ಆತನ ಮೇಲೆ ಅನುಮಾನ ಬರ್ತಾ ಇದೆ. ಇನ್ನು ಮಹಾಲಕ್ಷ್ಮಿ ಕುಟುಂಬಸ್ಥರ ಜೊತೆಗೆ ಇತ್ತೀಚೆಗೆ ಹೆಚ್ಚಿನ ಸಂಪರ್ಕದಲ್ಲಿ ಇರಲಿಲ್ಲ. ಸೆಪ್ಟೆಂಬರ್ 2ನೇ ತಾರೀಕಿಗೆ ಆಕೆ ಫೋನ್ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಕೊಲೆಯಾಗಿ ಕಡಿಮೆ ಅಂದರೂ ಒಂದು 10 ದಿನ ಆಗಿರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆತ ದೇಹವನ್ನು ಕತ್ತರಿಸಿ ಫ್ರಿಡ್ಜ್ನೊಳಗೆ ಇಟ್ಟು ಫ್ರಿಡ್ಜನ್ನು ಆನ್ ಮಾಡಿದ ಕಾರಣಕ್ಕಾಗಿ ಆರಂಭದಲ್ಲಿ ವಾಸನೆ ಬಂದಿಲ್ಲ. ಆದರೆ ಈಗ ಅದು ವಾಸನೆ ಬರೋದಕ್ಕೆ ಶುರುವಾಗಿದೆ. ಹೀಗಾಗಿ ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ಇನ್ನು ಈಕೆಯನ್ನು ಯಾರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಗಂಡನು ಫೋನ್ ಮಾಡಿದ್ದಾನೆ, ಸ್ವಿಚ್ ಆಫ್ ಬಂದಿದೆ. ಮನೆಯವರು ಫೋನ್ ಮಾಡಿದ್ದಾರೆ, ಸ್ವಿಚ್ ಆಫ್ ಬಂದಿದೆ. ಆದರೆ ಯಾರು ಯಾಕೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ, ಯಾರ ಜೊತೆಗೂ ಕೂಡ ಮಹಾಲಕ್ಷ್ಮಿಗೆ ಅಂತಹ ಬಾಂಡಿಂಗ್ ಇರಲಿಲ್ಲ. ತನ್ನ ಕುಟುಂಬಸ್ಥರ ಜೊತೆಗೂ ಕೂಡ ಡಿವೋರ್ಸ್ ಆದ ನಂತರ ಸ್ವಲ್ಪ ಮಟ್ಟಿಗೆ ವೈಮನಸ್ಸು ಅಂಥದ್ದೆಲ್ಲವೂ ಕೂಡ ಶುರುವಾಗಿತ್ತು. ಭೇಟಿ ತೀರಾ ಅಪರೂಪ ಎನ್ನುವಂತಾಗಿತ್ತು. ಇನ್ನು ಗಂಡ ಕೇವಲ ಮಗುವನ್ನು ತೋರಿಸೋದಕ್ಕೆ ಮಾತ್ರ ಆಗಾಗ ಬರ್ತಾ ಇದ್ದ. ಫೋನ್ ಸ್ವಿಚ್ ಆಫ್ ಆಗಿದ್ದಕ್ಕೆ ಆತ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಡಿವೋರ್ಸೇ ಆದಮೇಲೆ ಇನ್ನು ಆಕೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾನೆ. ಇನ್ನು ಆಕೆ ಕೆಲಸ ಮಾಡುವಂಥ ಪ್ಲೇಸ್ನಲ್ಲಿ ಆಕೆ ಮೂಲತಃ ನೇಪಾಳ ಆಗಿರುವಂಥ ಕಾರಣಕ್ಕಾಗಿ ಅಲ್ಲಿಗೇನಾದರೂ ಕೇಳದೆ ಹೋಗಿರ್ಬೋದು, ಏನಾದರೂ ಎಮರ್ಜೆನ್ಸಿ ಅಂತ ಹೇಳಿ ಅವರು ಕೂಡ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ನೋಡಿ, ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ಈ ಕಾರಣಕ್ಕಾಗಿ ಹೇಳೋದು ಸಂಬಂಧ ಬಹಳ ಮುಖ್ಯ ಅಂಥೇಳಿ. ನಾವಿನ್ನು ಯಾರ್ದೋ ಕಾರಣಕ್ಕಾಗಿಯೂ ನಮ್ಮ ಸ್ವಾರ್ಥಕ್ಕೋ ನಮ್ಮ ಖುಷಿಗೋ ಇನ್ನೇನೋ ಮಾಡ್ಕೊಂಡು ಸಂಬಂಧವನ್ನು ಹಾಳು ಮಾಡ್ಕೊಂಡು ಬಿಟ್ಟರೆ ಇಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ.
ನಮಗೇನಾದರೂ ಆಯಿತು ಅಂದರೂ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ಮಹಾಲಕ್ಷ್ಮಿ ವಿಚಾರದಲ್ಲೂ ಹಾಗೆ ಆಗಿತ್ತು. ಅಪ್ಪಿ ಈಗಲೂ ಕೂಡ ಆ ದೇಹದ ಸ್ಮೆಲ್ ಬಂದಿಲ್ಲ ಅಂತಾಗಿದ್ರೆ, ಈಕೆಯ ದೇಹವನ್ನು ಇನ್ಯಾವುದೋ ಕಾಡಲ್ಲೋ ನದಿಗೋ ಅಲ್ಲೆಲ್ಲ ಎಸ್ದು ಬಿಟ್ಟಿದ್ರೆ ಇನ್ನೊಂದು ವರ್ಷ ಆದರೂ ಯಾರು ಗಮನಿಸ್ತಾ ಇರಲಿಲ್ವೇನೋ. ಯಾಕಂದರೆ ಮನೆಯವರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಅಮ್ಮ ಅವರ್ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಗಂಡ ಅಂತೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಇನ್ನು ಆಫೀಸಲ್ಲಿ ಏನೋ ಸಮಸ್ಯೆ ಆಗಿರಬೇಕು, ಮೊದಲೇ ಗಂಡ ಹೆಂಡತಿ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗಿದೆ ಅಂತ ಅವರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ, ಹೊರಗಡೆ ಬರ್ತಾ ಇರಲಿಲ್ಲ. ನೋಡಿ, ಇಷ್ಟು ಬೆಳವಣಿಗೆ ಆಗಿದೆ. ಇನ್ನು ಮರಣೋತ್ತರ ಪರೀಕ್ಷೆಯು ಕೂಡ ಒಂದು ರೀತಿಯಲ್ಲಿ ಸವಾಲಿನ ಕೆಲಸ ಆಗಿಬಿಟ್ಟಿದೆ, ದೇಹ ತುಂಡಾಗಿರುವಂಥ ಕಾರಣಕ್ಕಾಗಿ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ. ನೋಡೋಣ ಮುಂದೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೇನೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅಂತ ಹೇಳಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.